ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ ಆಯಿತಾ. ಕಷಾಯ ಪೌಡರ್ ಇದು, ಅಂದರೆ ಇಮ್ಯುನಿಟಿ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೀವು ಖಂಡಿತ ಬೈ ಮಾಡಿ. ನನ್ನ ಫ್ರೆಂಡಿನ ಸ್ಮಾಲ್ ಬಿಸ್ನೆಸ್ಸಿಗೆ ನೀವು ಕೂಡ ಆಯ್ತು. ಅವರು ಎಲ್ಲಿಗೆ ಸಹ ಹೋಗ್ತಿಲ್ಲ, ತೋಟಕ್ಕಾಗಲಿ ಎಲ್ಲಿಗೆ ಸಹ. ಗಾಯ ಕಡಿಮೆ ಆಗ್ತಾ ಬಂದಿದೆ ನೋಡಿ. ಇವತ್ತು ಬೆಳಗ್ಗಿಂದಲೇ ಮಳೆ, ಸ್ವಲ್ಪ ಮಳೆ ಬಿಟ್ಟಿತ್ತು ನೋಡಿ. ಇವತ್ತು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಮಳೆ ಅಲ್ಲ, ಹಾಗೆ ಬಹುಶಃ ನನಗೆ ಒಂದು ತೆಂಗಿನಕಾಯಿ ತೆಗೆದಿಟ್ಟು ಹೋಗಿದೆ ಮಂಗ ನೋಡಿ ಅಂತೆ. ಇದು ಬೊಂಡ ಇದ್ದಾನೆ. ಈಗ ನಾನು ಹಾಲು ಕೊಟ್ಟು ಬಂದೆ. ಸ್ವರ್ಣಿ ಇನ್ನು ಫುಲ್ ಫೈಟಿಂಗ್. ಎಸ್ ಪಡಿ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತಾನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಆಗಸ್ಟ್ 24ಕ್ಕೆ ಯೋಗಿತಾ ಅವರ ಮಗಳು ಗಿನೀಶಾ ಅವರ ಬರ್ತ್ಡೇ ಅಂತೆ. ಗಿನೀಶಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು ಮಕ್ಕಳದ್ದು ರಿಲೇಟಿವ್ಸ್ ಯಾವ್ದಾದ್ರು ಬರ್ತ್ಡೇ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಕನ್ನು ಮೆನ್ಷನ್ ಮಾಡಿ. ಒಂದು ವೇಳೆ ನಾನು ಆ ದಿವಸ ಬೆಳಗ್ಗೆ ವಿಶ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಇರ್ತದೆ ಬರ್ತ್ಡೇ ವಿಶ್. ರೇಣುಕಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗ ಯೋಷಿತ್ ಗಣೇಶ್ ಅವರ ಬರ್ತ್ಡೇ ಅಂತ. ಯೋಷಿತ್ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನೀವು ನನ್ನನ್ನು 3 ವರ್ಷದಿಂದ ನೋಡುವವರು ಇರ್ಬೋದು. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೊಂದು ಮೇಯ್ನ್ ಆಗಿ ಸಪೋರ್ಟ್ ಮಾಡಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ, ಅಕ್ಕು ಅಂತ. ನಿಮಗೆ ಗೊತ್ತಿರ್ಬೋದು, ನಾನು ಅವಳ ಸೀಮಂತಕ್ಕೆ ಮತ್ತು ಅವಳ ಮಗು ಡೆಲಿವರಿ ಆದಾಗೆ ಮಗುವಿನ ನಾಮಕರಣಕ್ಕೆ ಎಲ್ಲಕ್ಕೂ ಸಹ ಹೋಗಿದ್ದೆ, ನಿಮಗೆ ಗೊತ್ತಿರ್ಬೋದು. ಅವಳೊಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ ಆಯಿತಾ. ಕಷಾಯ ಪೌಡರ್ ಇದು, ಅಂದರೆ ಇಮ್ಯುನಿಟಿ ಪೌಡರ್ ಇದು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. 1.5 ವರ್ಷದ ಮಗುವಿಂದ ಹಿಡಿದು ಪ್ರಾಯ ಆದವ್ರ ತನಕ ಸಹ ಉಪಯೋಗ ಮಾಡ್ಬೋದು ಕಷಾಯ ಪೌಡರ್. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಉಂಟು ಕಷಾಯಕ್ಕೆ ಉಪಯೋಗಿಸುವಂಥದ್ದು. ಹಾಗೆ ಶೀತಕ್ಕೆ, ಕಫಕ್ಕೆ, ಜ್ವರಕ್ಕೆ ಇದನ್ನು ಕಷಾಯ ಮಾಡಿ ಕುಡಿಬಹುದು. ಇದು 1 ಬಾಟಲ್ ಉಂಟಲ್ಲ, 1 ಬಾಟಲ್ 1 ಮಂತಿಗೆ ಯೂಸ್ ಮಾಡ್ಬೋದು. 1 ಚಮಚ ಪೌಡ್ರ್ ಹಾಕಿ, ಆಮೇಲೆ 1 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು ಹಾಕಿ, ಬೆಲ್ಲದ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಕಷಾಯ ಮಾಡಿ ಕುಡಿಬಹುದು. ಮನೆಯಲ್ಲಿರೋರಿಗೆ ಎಲ್ಲರಿಗೂ ಕೂಡ ಉಪಯೋಗ ಮಾಡ್ಬೋದು. ನಾನೀಗ ಇದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ 4-5 ದಿವಸ ಆಯಿತು. ಇದು ಖಂಡಿತ ಪ್ರಮೋಷನ್ ಅಲ್ಲ ಆಯಿತಾ, ನನ್ನ ಫ್ರೆಂಡಿಗೆ ಮಾಡ್ತಿರುವಂತಹ ಸಹಾಯ. ಅವಳು ಸುಮಾರಷ್ಟು ಸಮಯದಲ್ಲಿ ನನಗೆ ತುಂಬ ಮಾರಲ್ ಸಪೋರ್ಟ್ ಆಗಿ ನಿಂತಿದ್ದಾಳೆ. ಹಾಗೆ ಈಗ ಅವಳಿಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು ನಾನೀಗ. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ನಾನು ಇಲ್ಲಿ ಕೆಳಗಡೆ ಅವಳದು ನಂಬರು ಮತ್ತು ಅಡ್ರೆಸ್ ಹಾಕಿರ್ತೇನೆ. ಅವಳಿಗೆ ಕಾಲ್ ಮಾಡಿದರೆ ಇಲ್ಲಾದರೆ ಮೆಸೇಜ್ ಮಾಡಿದರೆ ಅವಳು ಕೊರಿಯರ್ ಮೂಲಕ ಕಳಿಸ್ತಾಳೆ. ಹಾಗೆ ಯಾರಾದರೂ ಜಾಸ್ತಿ, ಈಗ ನನ್ನನ್ನು ಹೋಟೆಲ್ನವ್ರು ಯಾರಾದರೂ ಇದ್ದರೆ, ನಿಮಗೆ ಯಾರಿಗಾದರೂ ಹೋಟೆಲ್ನವ್ರು ಗೊತ್ತಿದ್ದರೆ ಸಹ ಅವರಿಗೆ ಕಳಿಸಿ ಆಯಿತಾ ಈ ವ್ಲಾಗನ್ನು. ಯಾಕಂದರೆ ಯಾರಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೈ ಮಾಡೋದಿದ್ದರೆ ಅವರಿಗೆ ಆಫರಲ್ಲಿ ಕೂಡ ಕೊಡ್ತಾಳೆ ಅವಳು. ಹಾಗೆ ಇದರಲ್ಲಿ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಂದರೆ ಧನಿಯಾ ಪುಡಿ, ಹಿಪ್ಪಲಿ, ಕಾಳು ಮೆಣಸು ಮತ್ತು ಚಕ್ಕೆ, ಜೀರಿಗೆ ಪುಡಿ, ಶುದ್ಧ ಮನೆಯ ಅರಶಿನ ಪುಡಿ, ಲವಂಗ, ಜ್ಯೇಷ್ಠ ಮಧು, ಮೆಂತೆ, ಒಣಶುಂಠಿ ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಅವಳು ಅದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಂಥ ಒಂದು ಬಾಕ್ಸಲ್ಲಿ ಹಾಕಿ ನಿಮಗೆ ಮನೆ ತನಕ ತಲುಪಿಸ್ತಾಳೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕೆಳಗೆ ಕೊಡ್ತಿರುವಂತಹ ನಂಬರಿಗೆ DM ಮಾಡಿ ಆಯಿತಾ. ಅಂದರೆ ಒಂದು ಮೆಸೇಜ್ ಹಾಕಿ, ಇಲ್ಲಾದರೆ ಅವಳಿಗೆ ಕಾಲ್ ಮಾಡಿ ಇದರ ಬಗ್ಗೆ ವಿಚಾರಿಸಿ, ಹಾಗೆ ಸಪೋರ್ಟ್ ಮಾಡಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಯಿತಾ. ಅವಳಿಗೆ ಒಂದು ಸ್ಮಾಲ್ ಬಿಸ್ನೆಸ್ಸಿಗೆ ನೀವೆಲ್ಲ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇದು ಖಂಡಿತವಾಗಿ ಸಹ ಪ್ರಮೋಷನ್ ಅಲ್ಲ, ನನ್ನ ಫ್ರೆಂಡಿಗೆ ಮಾಡ್ತಿರುವಂಥ ಒಂದು ಚಿಕ್ಕ ಫೇವರ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಯಾರಿಗಾದರೂ ಇಷ್ಟ ಇದ್ದರೆ ಬೈ ಮಾಡಿ. ಈಗ ಕಷಾಯ ಪುಡಿ ಮಳೆಗಾಲಕ್ಕೆ ಇಂಪಾರ್ಟೆಂಟ್, ಯಾಕಂದರೆ ಮಳೆಗಾಲದಲ್ಲಿ ಶೀತ, ಕೆಮ್ಮು, ಕಫ ಎಲ್ಲ ಬರೋದು ಕಾಮನ್. ಹಾಗೆ 1 ಗ್ಲಾಸ್ ಕಷಾಯ ಮಾಡಿ ಕುಡಿದ್ರೆ ಕಡಿಮೆ ಆಗ್ತದೆ. ತುಂಬ ಒಳ್ಳೆಯ ಕಷಾಯ ಆಯಿತಾ. ಈ ಪೌಡ್ರ್ ಉಂಟಲ್ಲ, ಇದು ನಮಗೆ ಶೀತ, ಕಫ, ಕೆಮ್ಮು ಇದಕ್ಕೆ ಕೂಡ ಕಡಿಮೆ ಆಗೋದಲ್ಲದೆ, ನಮಗೀಗ ಟ್ರಾವೆಲ್ ಮಾಡುವಾಗ ಕೆಲವರಿಗೆ ವಾಮಿಟ್ ಬರುವಂಥ ಆಗೋದು, ಇಲ್ಲಾದರೆ
ತಲೆ ಸುತ್ತು ಹಾಗೆ, ಇಲ್ಲದ್ರೆ ಹೊಟ್ಟೆ ತೊಳೆಸುವಂತಾಗೋದು, ಹೀಗೆಲ್ಲ ಆಗ್ತದಲ್ಲ. ಹಾಗೆ ಇದನ್ನು ಒಂದು ಚಿಟಿಕೆಯಷ್ಟು ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿದ್ರೆ ಕಡಿಮೆ ಆಗ್ತದೆ. ನಾವು ಆರಾಮದಲ್ಲಿ ಟ್ರಾವೆಲ್ ಮಾಡ್ಬೋದು. ಮತ್ತು ಒಂದು ನಿಮಗೆ ಕಷಾಯ ಮಾಡಿ ಕುಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ರಾತ್ರಿ ಊಟ ಆದಮೇಲೆ ಇಲ್ಲದ್ರೆ ಬೆಳಗ್ಗೆ ನೀವು ಇದನ್ನು ಒಂದು ಚಿಟಿಕೆಯಷ್ಟು ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿದ್ರೆ ಕೂಡ ಇದು ಜೀರ್ಣಶಕ್ತಿಗೆ ಮತ್ತು ನಿಮ್ಮ ಹೊಟ್ಟೆಯಲ್ಲಿರುವಂತಹ ಕಲ್ಮಶಗಳು ಹೋಗಲಿಕ್ಕೆ ಕೂಡ ಸಹಾಯ ಆಗ್ತದೆ. ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೀವು ಖಂಡಿತ ಬೈ ಮಾಡಿ. ನನ್ನ ಫ್ರೆಂಡಿನ ಸ್ಮಾಲ್ ಬಿಸ್ನೆಸ್ಸಿಗೆ ನೀವು ಕೂಡ ಹೆಲ್ಪ್ ಮಾಡಿ. ಮತ್ತು ಇಲ್ಲಿ ಕೆಳಗೆ ಕೊಡ್ತಿರುವಂಥ ನಂಬರಿಗೆ DM ಮಾಡಿ. ಇವತ್ತು ಬೆಳಗ್ಗಿಂದಲೇ ಮಳೆ, ಸ್ವಲ್ಪ ಮಳೆ ಬಿಟ್ಟಿತ್ತು, ಈಗ ಮತ್ತೆ ಕತ್ತಲಾಗಿ ಜೋರು ಮಳೆ ಬರ್ತದೆ. ಅಪ್ಪ ನೋಡಿ, ಅವರು ಬೆಳಿಗ್ಗೆ ತಿಂಡಿ ತಿಂದು ಇಲ್ಲಿ ಕೂತಿದ್ದಾರೆ TV ನೋಡಲಿಕ್ಕೆ. ಅವರು TV ನೋಡಿ ಟೈಮ್ ಪಾಸ್ ಮಾಡೋದು. ಈಗ ಅವ್ರಿಗೆ ಹೊರಗೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಒಂದು 4-5 ದಿವಸ ಆಯಿತು ಅವರು ಎಲ್ಲಿಗೆ ಸಹ ಹೋಗ್ತಿಲ್ಲ, ತೋಟಕ್ಕಾಗಲಿ ಎಲ್ಲಿಗೆ ಸಹ. ಗಾಯ ಕಡಿಮೆ ಆಗ್ತಾ ಬಂದಿದೆ ನೋಡಿ. ಇಲ್ಲಿಂದ ಇತ್ತು ಅವರಿಗೆ ಹೀಗೆ ಒಂದು ಸುತ್ತು. ಇಲ್ಲಿ ಕೊನೆಯ ಭಾಗದಲ್ಲಿ ಸ್ವಲ್ಪ ನೋವು ಸೆಫ್ಟಿಕ್ ಪೌಡ್ರ್ ಹಾಕಿದ್ದೇನೆ ಆಯಿತಾ. ಅಲ್ಲಿ ನೀರು ಸ್ವಲ್ಪ ಬರ್ತದೆ ಅದಕ್ಕೆ. ಮತ್ತು ಅವರಿಗೆ ಗಾಯವಾಸಿಯಾಗಿದೆ ನೋಡಿ ಪೂರ್ತಿ. ಇಲ್ಲಿಂದ ಇತ್ತು, ಇಲ್ಲಿಂದ ಹೀಗಿತ್ತು ಹಾಗೆ. ಬೇಗ ಕಮ್ಮಿ ಆದರೆ ಸಾಕಿತ್ತಪ್ಪ. ಬೆಳಿಗ್ಗಿಂದೇ ಮಳೆ ಆಯಿತು, ಜೋರು ಮಳೆ. ಇವತ್ತು ಬೆಳಗ್ಗೆ ನಾನು ಮತ್ತು ಇವರು ಹೋಗಿ ಒಂದು ಕಟ್ಟ ಹುಲ್ಲು ತಗೊಂಡು ಬಂದು ಹಾಕಿದ್ದು, ಇಬ್ಬರು ಸಹ ಹಿರಿದು ಒಂದು ಕಟ್ಟ ಹುಲ್ಲು ತಗೊಂಡು ಬಂದು ಹಾಕಿ ಆಯಿತು. ಅದನ್ನೀಗ ಸ್ವಲ್ಪ ಸ್ವಲ್ಪ ಹಾಕಿದ್ದೆ. ಬೈ ಹುಲ್ಲೆಲ್ಲ ತಿನ್ನಲಿಕ್ಕೆ ಕೊಟ್ಟು, ಮಡ್ಡಿ ಎಲ್ಲ ತಿನ್ನಲಿಕ್ಕೆ ಕೊಟ್ಟು, ಹಿಂಡಿ ಎಲ್ಲ ಕೊಟ್ಟಿದ್ದೇನೆ. ಸಾಧಾರಣ ಹೊಟ್ಟೆ ತುಂಬಿದ್ದೇವೆ ಈ ದನಗಳಿಗೆ. ಆದರೆ ಹುಲ್ಲು ತರಲಿಕ್ಕೆ ಹೋಗಲಿಕ್ಕೆ ಜೋರು ಮಳೆ ಬಂದರೆ ಹಿರಿಲಿಕ್ಕೆ ಕಷ್ಟ. ನಿನ್ನೆ ಮತ್ತು ಮೊನ್ನೆ ಇವರಿದ್ರಲ್ಲ, ಹಾಗೆ ಸ್ವಲ್ಪ ಸುಲಭ ಆಯಿತು. ತಗೊಂಡು ಬರಲಿಕ್ಕೆ ಕಷ್ಟ, ಹಿರಿಯೋದು ಓಕೆ, ಆದರೆ ತಗೊಂಡು ಬರಲಿಕ್ಕೆ ಕಷ್ಟ. ನೋಡುವ ಹೇಗಾಗ್ತದೆ ಅಂತ. ನಾನಿವತ್ತು ಹಿರಿದು ಬಟ್ಟೆಯಲ್ಲಿ ತಗೊಂಡು ಬರಬೇಕಷ್ಟೆ. ನನಗೆ ಇಲ್ಲಿ ತನಕ ನಾನಾಗಿ ಹೊತ್ತು ಗೊತ್ತಿಲ್ಲ ಆಯಿತಾ. ಅದು ನನಗೆ ಬರೋದು ಸಹ ಇಲ್ಲ. ನನ್ನ ತೂಕಕ್ಕಿಂತ ಜಾಸ್ತಿ ಇರ್ತದೆ ಅದು ಹುಲ್ಲು. ಅದನ್ನು ಎತ್ತಿ ತಲೆಗೆ ಇಡಬೇಕಲ್ಲ ನೆಲದಿಂದ, ಹಾಗೆ ಬರೋದೇ ಇಲ್ಲ. ಚಿಕ್ಕ ಕಟ್ಟ ಹಿಡಿದ್ರೆ ಆಗ್ಬೋದು, ಈ 2 ಕಟ್ಟ ಚಿಕ್ಕ ಚಿಕ್ಕ ಹಿಡಿದು ತಂದರೂ ಹಾಗೆ ಸಹ ಆಗ್ಬೋದು. ನೋಡುವ ಹೇಗಾಗ್ತದೆ ಅಂತ. ನಾನು ಮಳೆ ಬರ್ತಿಂಟಲ್ಲ, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿದೆ, ಬಟ್ಟೆ ಎಲ್ಲ ತೊಳೆದೆ. ಇವರದ್ದು ಶರ್ಟಿಗೆ ಐರನ್ ಹಾಕಲಿಕ್ಕೆ ಬಾಕಿ ಉಂಟು ಆಫೀಸ್ ವೇರಿಗೆ. ಹಾಗೆ ಈಗ ಒಂದು ಸ್ವಲ್ಪ ಐರನ್ ಹಾಕಿ ಮತ್ತೆ ಹೋಗೋದು. ಸ್ವಲ್ಪ ಹುಲ್ಲು ಮಾಡಿ ಬರಬೇಕು. ಸಾಂಬಾರು ರೆಡಿ ಮಾಡಿದ್ದೇನೆ. ಹೀರೆಕಾಯಿ ನಿನ್ನೆ ಸಂತೆಗೆ ಹೊದ್ದಿತ್ತು ಇವರು, ಹಾಗೆ ಅಲ್ಲಿಂದ ತಗೊಂಡು ಬಂದರು ಹೀರೆಕಾಯಿ. ಇದು ಸಾಂಬಾರು ಮಾಡಿಟ್ಟಿದ್ದೇನೆ ಬೆಳಗ್ಗೆನೆ, ಏನು ಮಧ್ಯಾಹ್ನ ಗಡಿಬಿಡಿ ಮಾಡೋದು ಬೇಡ ಅಂತ. ಮಳೆನೇ, ನನಗೆ ಹೊರಗೆ ಹೋಗ್ಲಿಕ್ಕೆ ಸಹ ಬಿಡದಷ್ಟು ಮಳೆ. ಈಗ ನೋಡಿ ನಮ್ಮ ಹೊಳೆಯಲ್ಲಿ ಇವತ್ತು ನೀರಂತೂ ಜಾಸ್ತಿ ಬಂದಿರ್ತದೆ. ತೋಟಕ್ಕೂ ನೀರು ಬಂದಿರ್ಬೋದು, ಅಷ್ಟು ಮಳೆ. ಒಂದು 10 ನಿಮಿಷ ಬಿಟ್ಟಿರ್ಬೋದು ಇಡೀ ದಿವಸದಲ್ಲಿ. ಜೂನಿ ನೋಡಿ, ಬೆಳಗಿಂದ ಮಳೆನೇ ಆಯಿತಾ. ಮಳೆಯಲ್ಲಿ ಆಗ ಬಂದು ಸ್ವಲ್ಪ ಹುಲ್ಲು ಮಾಡಿದ್ದೆ, ತಂದ್ಕೊಂಡೋಗಿ ಅವ್ರಿಗೆ ತಿನ್ಲಿಕ್ಕೆ ಕೂಡ ಹಾಕಿದ್ದೆ. ಈಗ ಸಾಧಾರಣ ಬಿಟ್ಟಿತ್ತು. ಹಾಗೆ ಈಗ ನಾನು ಹುಲ್ಲಿಗೆ ಬಂದಿದ್ದೇನೆ, ನಮ್ಮ ತೋಟದ ಎಂಡಿಗೆ. ಇಲ್ಲಿ ಹೊಳೆ ಆಯಿತಾ, ನಿಮಗೆ ಗೊತ್ತಿರ್ಬೋದು. ಬೆಳಗಿಂದ ಮಳೆ ಅದರಿಂದ ತುಂಬ ನೀರು ಬಂದಿದೆ ಹೊಳೆಯಲ್ಲಿ. ಈಗ ನಿಮಗೆ ಕರ್ಕೊಂಡೋಗಿ ತೋರಿಸ್ತೇನೆ ಎಷ್ಟು ನೀರುಂಟು ಅಂತ. ನನಗೀಗ ½ an hour ಟೈಮ್ ಉಂಟು. ಇಷ್ಟಲ್ಲಿ ಹುಲ್ಲು ಮಾಡಿ ಒಂದು ಕಟ್ಟ ಕಟ್ಟಿಟ್ಟು ಇವತ್ತಿಗೆ ಬೇಕಾದಷ್ಟು ಸಹ ಹಿರಿದಿಟ್ಟು ನಾನು ಹೋಗಿ ಹಾಲು ಕರೆದು ಡೈರಿ ಕೊಡಬೇಕು. ಮಳೆಯಲ್ಲಿ ತುಂಬ ಜೋರು ಅಂದರೆ ಮೆಲ್ಲ ಮಳೆ ಬರ್ತಿದ್ರೆ ರೈನ್ ಕೋಟ್ ಹಾಕ್ಕೊಂಡು ಬರ್ಬೋದಾಯ್ತಾ. ಇದು ದಪ್ಪ ಹಣ್ಣಿ ಮಳೆ ಬರ್ತಾನೇ ಇತ್ತು ಇವತ್ತು. ಕಂಟಿನ್ಯೂಸ್ ಮಳೆ, ಒಂದು ಮಳೆ ಬಿಟ್ಟಾಗುವಾಗ ಇನ್ನೊಂದು ಮಳೆ. ಹಾಗೆ ನೀರು ತುಂಬ ಬಂದಿದೆ ಹೊಳೆಯಲ್ಲಿ. ನಮ್ಮ ಕೆಳಗಿನ ತೋಟ ಅಂತ ಹೇಳ್ತೇನಲ್ಲ, ಅದಕ್ಕೆಲ್ಲ ನೀರು ಬಂದಿರ್ಬೋದು. ಇಲ್ಲಿ ಸ್ವಲ್ಪ ಎತ್ತರದ ಜಾಗ, ಹಾಗಾಗಿ ಇಲ್ಲಿ ನೀರು ಬರೋದಿಲ್ಲ. ಮತ್ತು ಕಳೆದ ವರ್ಷ ನಾವು ಎತ್ತರ ಮಾಡಿಸಿದ್ದೇವಲ್ಲ, ಹಾಗಾಗಿ ತೋಟಕ್ಕೆ ನೀರು ಬರೋದಿಲ್ಲ. ಬಾಳೆ ಗಿಡ ಉಂಟಲ್ಲ, ಇದು ಮೊನ್ನೆ ಅದೇ ತುಂಬ ನೀರು ಬಂದಿತ್ತಲ್ಲ, ಆ ಟೈಮಲ್ಲಿ ಬಂದು ಇಲ್ಲಿ ಹೊಂದಿ ನಿಂತದ್ದು. ಈಗ ಇಲ್ಲೇ ಉಂಟು, ಇನ್ನು ಇಲ್ಲೇ ದೊಡ್ಡ ಆಗ್ಬೋದು. ಮೊನ್ನೆ ಸಣ್ಣಕ್ಕೆ ನೀರಲ್ಲಿ ತೇಲಿ ಹೋಗಿದ್ಲಲ್ಲ, ಅದು ಇಲ್ಲೇ ನಾನು ಹೋಗಿ ಕರ್ಕೊಂಡು ಬಂದದ್ದು ಅಲ್ಲಿಂದ. ಈಗ ನೋಡಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ನೀರುಂಟು. ಮತ್ತು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಮಳೆ ಅಲ್ಲ, ಹಾಗೆ ತುಂಬ ನೀರು ಬಂದಿದೆ. ಆದರೆ ಮೊನ್ನೆ ಬಂದಿತ್ತು ನೋಡಿ, ಇಲ್ಲಿ ತನಕ ಅಷ್ಟು ನೀರಿಲ್ಲ. ಬಹುಶಃ ಇನ್ನೂ ಮಳೆ ಬರ್ತಾನೆ ಇದ್ದರೆ ನೀರು ಬರ್ಬೋದು. ಗಳ ಉಪದ್ರಕ್ಕೆ ನೋಡಿ ಇಷ್ಟು. ನಾನು ಹೇಳ್ತೇನೆ, ದೊಡ್ಡದಾದ್ರೂ ತಿನ್ನೋದ್ರಲ್ಲಿ ಒಂದು ಲಾಭ ಉಂಟು ಅಂತ ಹೇಳುವ ಆಯಿತಾ. ಇಷ್ಟು ದೊಡ್ಡದು ತಿನ್ನೋದ್ರಲ್ಲಿ ಸಿಗ್ತದೆ ಅಂತ. ಇದರಲ್ಲಿ ಎಂತ ಉಂಟು ಅಂತ ಐಕೊಳ್ಳಿ, ಚಿಕ್ಕದು. ಇದಿನ್ನು ಬೆಳಿಬೇಕಷ್ಟೇ. ಇದರಲ್ಲಿ ನೀರು ಸಾಗಿದೆ ಇಲ್ಲೋ ಗೊತ್ತಿಲ್ಲ. ಇದನ್ನು ಸಹ ತಿಂದಿದೆ ಮಂಗ. ಬಹುಶಃ ನನಗೆ ಒಂದು ತೆಂಗಿನಕಾಯಿ ತೆಗೆದಿಟ್ಟು ಹೋಗಿದೆ ಮಂಗ ನೋಡಿ ಅಂತೆ. ಇದು ಬೊಂಡನ ತೆಂಗಿನಕಾಯಿಯ ಗೊತ್ತಿಲ್ಲ. ಇದು ಎಳನೀರು ಮತ್ತು ತೆಂಗಿನಕಾಯಿಯ ಮಧ್ಯೆ ಒಂದು ಫೇಸ್ ಇರ್ತದೆ, ಅದಕ್ಕೆ ನಾವು ಬಣ್ಣಂಗಾಯಿ ಅಂತ ಹೇಳ್ತೇವೆ. ಅದು ಮೋಸ್ಟ್ಲಿ ಅಂದರೆ ಸಾಧಾರಣ ಒಳಗಿದು ತೆಂಗಿನಕಾಯಿ ಎಂತ ಹೇಳೋದಕ್ಕೆ ತಿರುಳು ಇರ್ತಲ್ಲ, ಅದು ಬೆಳೆದಿರ್ತದೆ. ಆಚೆ ಬೊಂಡ ಕೂಡ ಅಲ್ಲ, ಎಳ್ನೀರು ಕೂಡ ಅಲ್ಲ, ತೆಂಗಿನಕಾಯಿ ಕೂಡ ಅಲ್ಲ, ಆ ಥರ ಫೇಸಲ್ಲಿ ಇರ್ತದೆ ಅದು ಮೋಸ್ಟ್ಲಿ.
ಇವತ್ತು ಕೂಡ ಮಂಗಗಳು ಬಂದಿದೆ. ನಮ್ಮ ಮನೆಯಲ್ಲಿರುವ ನಾಯಿಗಳು ಸುಮ್ಮನೆ ಅವರು ಮತ್ತು ಇಲ್ಲಿ ಇಷ್ಟು ದೂರಕ್ಕೆ ಹೇಗೆ ಬರುದಲ್ಲ ಕೂರ. ಎಂತ ಬೊಂಡ ತೆಗೆದಿದೆ ಇಷ್ಟು, ಬರಲಿಲ್ವ ಕೂರ? ನೋಡು 2 ಸಿಕ್ಕಿತ್ತು, ಸುಮಾರು ತೆಗ್ದಾಕಿದೆ. ಈ ಮರದ್ದು ಯಾವಾಗಲೂ ಅದಕ್ಕೆ ಮಂಗಗಳಿಗೆ ಡೆಡಿಕೇಟೆಡ್. 2 ಉಳಿಸಿದೆ, ಬಿದ್ದಿದೆ. ಇದಕ್ಕೆ ಸುಳಿಲಿಕ್ಕೆ ಆಗಲಿಲ್ಲ, ಮೋಸ್ಟ್ಲಿ ಗಟ್ಟಿಯಾಗಿದೆ ಅದಕ್ಕೆ, ಹಾಗಾಗಿ ಬಾಕಿಯಾಗಿದೆ. ಇಲ್ಲಾಂದರೆ ಇದು ಕೂಡ ತಿಂದಾಗಿರ್ತಿತ್ತು ಮಂಗಗಳಿಗೆ. ಈಗ ನಾನು ಮನೆಗೆ ಹೋಗ್ಕೊಂಡು ಹೋಗ್ಬೇಕು. ಇದನ್ನು ಹೀಗೆ ಕ್ಲೀನ್ ಮಾಡ್ತಾ ಹೋದಲ್ಲ, ನಾನು ಹೀಗೆ ಕಂಟಿನ್ಯೂ ಮಾಡಬೇಕಿತ್ತಾದರೆ ನನಗೆ ಹುಲ್ಲು ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಶಾರ್ಟ್ಕಟ್ಟಲ್ಲಿ ಹಿರಿತಿದ್ದೇನೆ. ಇವತ್ತೊಂದು ದಿವಸಕ್ಕೆ ನನಗೆ ತುಂಬ ಹೊತ್ತಾಗ್ತದೆ ಇಲ್ಲಾದರೆ ಹಾಲು ಕರೀಲಿಕ್ಕೆ ಹೋಗುವಾಗ, ಅದಕ್ಕೋಸ್ಕರ ಇಲ್ಲಿಂದ ಹಿರಿದು ಒಂದು ಕಟ್ಟಿಡಬೇಕು. ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಇದು ಉಂಟಲ್ಲ, ಈಗ ಕೆಂಡತಾಗಿ ಹೋದ್ದು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನರದ ಮೇಲಿನ ಚರ್ಮಕ್ಕೆ ಕೆಂಡತಾಗಿ ಹೋದ್ದು, ಇಷ್ಟು ಸುಟ್ಟೋಗಿದೆ. ನನಗೆ ಈಗ ತೋಟಕ್ಕೆ ಬರುವಾಗ ಕಂಡಿತು, ಬಚ್ಚಲಿಗೆ ಬೆಂಕಿ ಹಾಕುವಾಗ ಹೀಗೆ ಆಗಿದೆ. ಈಗ ಅದು ಉರಿ ಅಂತ ಹೇಳಿದರೆ ಉರಿ, ಕೆಂಡತಾಗಿದ್ದರೆ ಹಾಗೇನಲ್ಲ ಉರಿ, ಬರ್ನಾಲ ಎಂತಾದ್ರೂ ಹಾಕಬೇಕಷ್ಟೆ. ಮೂವತ್ತಕ್ಕೆ ಬಂದಿದ್ದೆ, ಈಗ ನೋಡಿ 3:40 10 ನಿಮಿಷದಲ್ಲಿ 1.5 ಕಟ್ಟದಷ್ಟು ಹುಲ್ಲು ಹಿರಿದೆ. ಈಗ ಶಂಭು ಕೂಡ ಬಂದಿದ್ದಾನೆ, ನಾನು ಬಂದಿದ್ದೇನೆ ಅಂತ ಹೇಳಿ ಹುಡುಕಿಕೊಂಡು. ನೋಡಿ ಮ್ಯಾಚಿಂಗ್ ಇಬ್ಬರು ಇಲ್ಲೇ ಇದ್ದಾರೆ. ಎಂತ ಶಂಭು, ಎಲ್ಲಿ ಒಂದು ಮಿಡತೆ ಸಹ ಇಲ್ಲ. ಅವ ಬರುವ ದಿವಸ ಎಂತ ಸಹ ಸಿಗೋದಿಲ್ಲ ಆಯಿತಾ. ಇನ್ನೊಂದು ಸ್ವಲ್ಪ ಹಿರಿಬೇಕು. ನಾನು ಉಂಟಲ್ಲ ಒಂದು ಸ್ವಲ್ಪ ಸಹ ರೆಸ್ಟ್ ತಗೊಳ್ಳದೆ ಹಿರಿತಾ ಹೋದ್ದು. ಇನ್ನೊಂದು ಸ್ವಲ್ಪ ಹಿರಿದ್ರೆ ನನಗೆ ಸಾಕು, ಇವತ್ತಿಗೆ ಮತ್ತು ನಾಳೆಗೆ ಸ್ವಲ್ಪ ಸಾಕು. ಒಂದು ಕಟ್ಟಿಟ್ಟಿದ್ದೇನೆ ಇವತ್ತಿಗೆ ಹಾಕಲಿಕ್ಕೆ. ಈಗ ನಾನು ಬಂದು ಹೀಗೆ ಬಟ್ಟೆಯಲ್ಲಿ ಕೊಂಡೋಗೋದು, ನನಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲಲ್ಲ, ಅದಕ್ಕೆ ಇಷ್ಟು ಉಂಟು. ನೀರು ನೋಡಿ ಎಷ್ಟು ಚೆಂದ ಹೋಗ್ತಾ ಇದೆ. ಫುಲ್ಲಾಯಿತು. ಒಂದು ಕಟ್ಟಿಟ್ಟಿದ್ದೇನೆ, ಇನ್ನೊಂದು ಆಗುವಷ್ಟು ಹಿರಿದಿಟ್ಟಿದ್ದೇನೆ. ನಾನು ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಹಾಲು ಕರೆದು ಹಾಲನ್ನು ಡೈರಿ ಕೊಟ್ಟು ಬಂದಾದಮೇಲೆ ಇದನ್ನು ಮನೆಗೆ ಕೊಂಡೋಗಿ ಹಾಕೋದು. ಕಟ್ಟಿಟ್ಟಿದ್ದೇನಲ್ಲ, ಅದನ್ನು ನಾಳೆ ಬೆಳಿಗ್ಗೆ ಇವರು ಹೊತ್ಕೊಂಡೋಗಿ ಮನೆಗೆ ಹಾಕ್ತಾರೆ. ಅಂದರೆ ಸ್ವಲ್ಪ ಜಾಸ್ತಿಯೇ ಕಟ್ಟಿದ್ದೇನೆ, ಅವರ ಸ್ಟ್ರೆಂತಿಗೆ ಎಷ್ಟು ಎತ್ತಲಿಕ್ಕೆ ಆಗ್ತದೆ ಅಷ್ಟು ಕಟ್ಟಿದ್ದೇನೆ. ಉಳಿದದ್ದು ನಾನು ಕೈಯಲ್ಲಿ ಕೊಂಡೋಗಿ ಹಾಕೋದು. ಮತ್ತೆ ಈಗಿನ್ನು ಮನೆಗೆ ಹೋಗುವ. ನನಗೆ ಇನ್ನು ಹಾಲು ಕರೀಲಿಕ್ಕೆ ತಯಾರಿ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಒಂದು 5ರಿಂದ 10 ನಿಮಿಷ ಬೇಕಾಗ್ತದೆ. ಹಿಂಡಿ, ಬೂಸ, ಬಿಸಿನೀರು ಇದೆಲ್ಲ ರೆಡಿ ಮಾಡಬೇಕಾಗ್ತದೆ. ಹಾಗೇನು ಮನೆಗೆ ಹೋಗುವ. ಕರೆದಾಯಿತು. ಇವತ್ತೊಂದು ಸ್ವಲ್ಪ ಬೇಗನೆ ಆಯಿತು. ನಾನೀಗ ಕಾಯಬೇಕು ಹೊತ್ತಾಗುವ ತನಕ. ಅಂದರೆ 4:28ಕ್ಕೆ ನಂದು ಹಾಲು ಕರೆದಾಗಿ ಕ್ಯಾನಿಗೆ ತುಂಬಿಸಾಗಿದೆ. ನಾನು ಗಂಟೆ ನೋಡಲಿಲ್ಲ ಆಯಿತಾ. ತೋಟದಿಂದ ಬಂದು ಸೀದಾ ಹಿಂಡಿ ಬೂಸ ಎಲ್ಲ ರೆಡಿ ಮಾಡಿ ದನಗಳಿಗೆ ಕೊಟ್ಟು ಹಾಲು ಕೊಟ್ಟು ಕರೆದು ಬಂದ ಮೇಲೆ ಗೊತ್ತಾಯಿತು. ಮತ್ತು ಇಬ್ಬರಿಗೆ ಸಹ ಒಂದೊಂದು ಸೈಡ್ ಬಿಟ್ಟಿದ್ದೇನೆ. ಎಂತ ಮಾಡ್ತಾರೆ ತೋರಿಸ್ತೇನೆ ಕರುಗಳು. ಇನ್ನು ಎಂತ ಮಾಡುದನ್ನ ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತಲ್ಲ. ಅವನುಂಟಲ್ಲ ಓಡಲಿಕ್ಕೆ ನೋಡೋದು ಹೊರಗೆ. ನಾನು ಕಟ್ಟಿದ್ದೇನೆ. ಈಗ ನಾನು ಹಾಲು ಕೊಟ್ಟು ಬರುವಾಗ ಎಲ್ಲಾದರೂ ಓಡಿದರೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ನಾನು ಆಚೆಯಿಂದ ಬಂದಾದಮೇಲೆ ಇವರನ್ನು ಹೊರಗೆ ಬಿಡೋದು ಓಡಾಡಲಿಕ್ಕೆ. ಇಬ್ಬರನ್ನು ಸಹ ಇವಾಗ ಕರ್ಕೊಂಡು ಹೋಗ್ತಾನೆ ಎಲ್ಲ ಕಡೆ ಅವಳನ್ನು. ಅವಳು ರೆಡೀ ಇರ್ತಾಳೆ ಹಾಲು ಕುಡಿದು ನೋಡಿ. ತಯಾರಿದ್ದಾಳೆ ಇವಳು ಸಹ ಹೋಗಲಿಕ್ಕೆ ನಾನು ಬಿಟ್ಟರೆ. ಸ್ವರುಣು, ಮುದ್ದು ಸ್ವರುಣು. ಇದು ಯಾಕೆ ಹೀಗೆ ಮಾಡೋದು ಕುഞ്ഞി ನೀನು? ಇನ್ನೂ ಸಹ ತುರ್ಸು ಅನ್ನೋ ಅಂತ ಭಾರಿ ತುರ್ಸೋದು ಅವಳಿಗೆ. ಮುದ್ದು ಸ್ವರ್ಣಿ ಕುഞ്ഞു. ಕುನ್ನು ಆಟಾಡಿ ಕುഞ്ഞി ಅವಳೆಲ್ಲಿ ನೀಲಿ ಸುಂದರಿ? ಪಡಿ ಹೊಡೆದು ಮುದ್ದಣ್ಣಿ. ಅವಳನ್ನು ಕರ್ಕೊಂಡು ಹೋಗುದವ. ಅವಳು ನೋಡಿ ಬೇಲಿ ಬದಿಯೆಲ್ಲ ಅಳತೆ ಮಾಡ್ತಾ ಇದ್ದಾಳೆ. ಗೊತ್ತಾಗಿದೆ ಇವರಿಗೆ ಗೊಬ್ಬರದ ಗುಂಡಿ ಇದು ಅಂತ. ಅವ ಆ ಕಡೆಯಿಂದ ಇವಳು ಈ ಕಡೆಯಿಂದ.
ನೋಡಿ ನೋಡ್ತಾರೆ ಅಂಗಳ ಇಡೀ ಓಡುದೆ. ಕೂರನಿಗೆ ಯಾರನ್ನು ಹಿಡಿದು ಯಾರನ್ನು ಮಾತಾಡ್ಸೋದು ಗೊತ್ತಾಗೋದಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾನೆ. ಈಗ ನಾನು ಹಾಲು ಕೊಟ್ಟು ಬಂದೆ, ಸ್ವಲ್ಪ ಆಟ ಆಡಲಿ ಅಂತ ಹೊರಗೆ ಬಿಟ್ಟಿದ್ದೇನೆ. ಅವನು ಸೀದಾ ಅಲ್ಲಿಗೆ ಓಡುದು. ಮುದ್ದು ಬಾಯಿಲಿ ಕುഞ്ഞി ಬಚ್ಚದ ಅವನಿಗೆ ಓಡಿ ಓಡಿ ಬಚ್ಚದ. ಅವಳು ನೋಡಿ ಗೇಟಿಂದ ಹೊರಗೋದ್ಲು. ಸ್ವಾಣಿ, ಅವಳ ಅಮ್ಮನಿಗೊಂದು ಭಯ ಅಂತ ಹೇಳಿದ್ರೆ ಭಯ, ಮಗಳು ಇಲ್ಲಿ ಹೋಗ್ತಾಳೆ ಅಂತ. ಓಯ್ ಕುഞ്ഞി ಸ್ವರ್ಣಿ, ಇನ್ನು ಫುಲ್ ಫೈಟಿಂಗ್. ಎಸ್ ಎಸ್, ಬೇಡ ಅಣ್ಣ, ಹಾಗೆ ಬೇಡ. ತಂದು ಹಾಕಿ ನಾನು ದನಗಳ ಕೆಳಗೆಲ್ಲ ತರಗೆಲೆಲ್ಲ ಹಾಕಿ ಇವರನ್ನು ಇಬ್ಬರನ್ನು ಸಹ ಕಟ್ಟಿ ಹಾಕಿದೆ. ಅವ ನೋಡಿ ಅಲ್ಲಿದ್ದಾನೆ ಅಮ್ಮನ ಹತ್ರ. ಕುಡಿಲಿಕ್ಕೆ ಸಹ ಕೊಟ್ಟಾಯ್ತು ಇವರಿಗೆ ಸಂಜೆದು 2 ಬಕೆಟ್. ಇನ್ನು ಹುಲ್ಲು ಹಾಕೋದು ನಂದು ಕೆಲಸ ಎಲ್ಲ ಮುಗಿಯುವಾಗ ಈಗ ಮಳೆ ಬರಲಿಕ್ಕೆ ಶುರುವಾಯಿತು. ದೇವರು ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ ನನಗೆ. ನಾನು ಹುಲ್ಲು ಹೇಳಲಿಕ್ಕೆ ಹೋದ ಮೇಲಿಂದ ಮಳೆ ಇರಲಿಲ್ಲ. ಹಾಲು ಕರೆದು ಹಾಲು ಡೈರಿ ಕೊಟ್ಟು ಹುಲ್ಲು ಮನೆಗೆ ತಂದು ಹಾಕಿ ಎಲ್ಲ ಕೆಲಸ ಮುಗಿದ ಮೇಲೆ ಈಗ ಮಳೆ ಬರ್ತಾ ಉಂಟು. ಇದರಲ್ಲಿ ಸಹ ಒಂದು ಪಾಸಿಟಿವ್ ಉಂಟು ನೋಡಿ. ಸಂಜೆ ಆಯಿತು, 6 ಗಂಟೆ ಆಗ್ತದೆ ನಂದು ಕೆಲಸ ಎಲ್ಲ ಮುಗಿಯುವಾಗ. ಈಗ 6:15 ಆಗ್ತದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಬೆಲ್ ಐಕಾನ್ ಒತ್ತಿ. ಹಾಗೆ ನಾನು ಆಗ ಹೇಳಿರುವಂತಹ ಕಷಾಯ ಪುಡಿ ಕೂಡ ನೀವು ಪರ್ಚೇಸ್ ಮಾಡಿ. ನನ್ನ ಫ್ರೆಂಡಿಗೆ ಇಲ್ಲಿ ನಂಬರ್ ಹಾಕಿದ್ದೇನಲ್ಲ, ಅದಕ್ಕೆ DM ಮಾಡಿ. ಅವಳ ಸ್ಮಾಲ್ ಬಿಸ್ನೆಸ್ಸಿಗೆ ನಿಮ್ಮದು ಕೂಡ ಸಪೋರ್ಟ್ ಇರಲಿ, ನಿಮ್ಮದು ಕೂಡ ಬ್ಲೆಸ್ಸಿಂಗ್ಸ್ ಇರಲಿ, ಆಶೀರ್ವಾದ ಇರಲಿ ಅವಳಿಗೆ ಕೂಡ. ಹಾಗೆ ಕಷಾಯ ಪುಡಿ ಉಂಟಲ್ಲ, ಯಾರಾದರೂ ಜಾಸ್ತಿ ಬಲ್ಕಾಗಿ ಪರ್ಚೇಸ್ ಮಾಡೋರಿದ್ದರೆ ನಿಮಗೆ ಸ್ವಲ್ಪ ಕಡಿಮೆಯಲ್ಲಿ ಕೂಡ ಸಿಗ್ತದೆ. ನಿಮಗೆ ವರ್ಷಕ್ಕೆ ಬೇಕು ಅಂತಾದರೂ ಕೂಡ ಒಮ್ಮೆಲೆ ಆರ್ಡ್ರ್ ಕೊಡ್ಬೋದು. ಅವಳು ತಿಂಗಳು ಕಳಿಸ್ತಾಳೆ. ಹಾಗೆ ನಿಮಗೆ ಜಾಸ್ತಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಾದರೆ ಅವಳಿಗೆ ಕಮೆಂಟ್ ಮಾಡಿ, ಅವಳಿಗೆ DM ಮಾಡಿ, ಮೆಸೇಜ್ ಮಾಡಿ. ಅಲ್ಲಿ ನಂಬರ್ ಕೊಟ್ಟಿರ್ತೇನಲ್ಲ, ಇಲ್ಲಾಂದರೆ ಕಾಲ್ ಮಾಡಿ ವಿಚಾರಿಸಿ. ಹಾಗೆ ಮತ್ತೆ ಸಿಗುವ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್ ಬಾಯ್.